ಭೀಮಾ ಏತ ನೀರಾವರಿ ಯೋಜನೆಯ ಅಣೆಕಟ್ಟು ಅನುಷ್ಠಾನಕ್ಕಾಗಿ ಸರ್ಕಾರ ಹಲವು ರೈತರ ಜಮೀನು ಸ್ವಾಧೀನಪಡಿಸಿಕೊಂಡು 10 ವರ್ಷ ಕಳೆದರೂ ಕೂಡ ರೈತರಿಗೆ ಪರಿಹಾರ ನೀಡಿಲ್ಲ. ಈ ಹಿನ್ನೆಲೆಯಲ್ಲಿ ಪರಿಹಾರಕ್ಕಾಗಿ ಆಗ್ರಹಿಸಿ ಫೆಬ್ರವರಿ 10ರಂದು ವಿವಿಧ ಜನಪರ ಸಂಘಟನೆಗಳಿಂದ ನಿರಂತರ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ಜನಪರ ಸಂಘಟನೆಗಳ ಒಕ್ಕೂಟದ ಮುಖಂಡರಾದ ಭೀಮರಾಯಿಗೌಡ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಫ್ಜಲ್ಪುರ ತಾಲೂಕಿನ ಸ್ವರ್ಣ ಗ್ರಾಮದ ಹತ್ತಿರವಿರುವ ಭೀಮಾ ನದಿಗೆ ಕಟ್ಟಲಾಗಿದ್ದ ಅಣೆಕಟ್ಟಿನಿಂದ ರೈತರ ಜಮೀನುಗಳಿಗೆ ನೀರುಣಿಸುವ ಸರ್ಕಾರದ ಮಹತ್ವಾಕಾಂಕ್ಷೆಯ ಭೀಮಾ ಏತ ನೀರಾವರಿ ಯೋಜನೆ ಅಣೆಕಟ್ಟು ಅನುಷ್ಠಾನಕ್ಕಾಗಿ ಹಲವು ರೈತರ ಜಮೀನು ಸ್ವಾಧೀನಪಡಿಸಿಕೊಂಡು 10 ವರ್ಷಗಳು ಕಳೆದರೂ ಸಹ ಇಲ್ಲಿಯವರೆಗೂ ಪರಿಹಾರ ನೀಡಿಲ್ಲ. ರೈತರಿಗಾಗಿ ಸರ್ಕಾರದಿಂದ ಬಂದಂತಹ ಅನುದಾನದಲ್ಲಿ ಅಧಿಕಾರಿಗಳು ಲೂಟಿ ಮಾಡುವಲ್ಲಿ ತಲ್ಲೀನರಾಗಿ ಬಡ ದಲಿತರ ಬದುಕನ್ನೇ ಮೂರಾಬಟ್ಟಿ ಮಾಡಿದ್ದಾರೆ. ಜಮೀನುಗಳನ್ನು ಪ್ರಸ್ತಾವನೆ ಸಲ್ಲಿಸದೆ ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ. ಜಾತಿ ಆಧಾರ, ಪಕ್ಷಪಾತ, ನಿರ್ಲಕ್ಷ್ಯ ಮತ್ತು ಕರ್ತವ್ಯ ಲೋಪದಿಂದ ಪ್ರಕರಣ ಮುಚ್ಚಿ ಹಾಕಿದ್ದು 10 ವರ್ಷದಿಂದ ಸಂತ್ರಸ್ತ ರೈತರು ನೂರಾರು ಬಾರಿ ಮನವಿ ಸಲ್ಲಿಸಿದ್ರು ಕೂಡ ಕಾಲಗತಿಸಿದಂತೆ ನಿರ್ಲಕ್ಷ್ಯ ವಹಿಸಿ ಅವರಿಗೆ ಪರಿಹಾರದಿಂದ ವಂಚಿತರನ್ನಾಗಿ ಮಾಡುತ್ತಾ ಅನ್ಯಾಯವನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ಹಕ್ಕನ್ನು ಪಡೆಯುವ ಸಲುವಾಗಿ ಫೆಬ್ರವರಿ 10ರಂದು ವಿವಿಧ ಜನಪರ ಸಂಘಟನೆಗಳಿಂದ ತಪ್ಪಿತಸ್ಥ ಅಧಿಕಾರಿಗಳಿಗೆ ಶಿಕ್ಷೆ ಆಗುವವರೆಗೆ ಮತ್ತು ಸಂತ್ರಸ್ತ ದಲಿತರಿಗೆ ನ್ಯಾಯ ಸಿಗುವವರೆಗೆ ನಿರಂತರ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದರು. ಆ ಸಂದರ್ಭದಲ್ಲಿ ಕೆಲವೊಂದು ರೈತರಿಗೆ ಪರಿಹಾರವನ್ನು ಕೂಡ ಕೊಟ್ಟರು. ಆದ ನಂತರ ದಿನಗಳಲ್ಲಿ ಕೆಲವೊಂದು ಜಮೀನುಗಳನ್ನು ಭೂ ಸ್ವಾಧೀನವಾಗಿಲ್ಲ. ಆದರೂ ಭೀಮಾ ಬ್ಯಾಕ್ ವಾಟರ್ದಿಂದ ನೀರು ನಿಂತ್ಕೊಂಡು ನಮ್ಮ ಜಮೀನುಗಳು ಮುಳುಗಡೆ ಆಗ್ಯಾವ. ಅದ್ರ ಪರಿಹಾರ ಇಲ್ಲಿ ತನೂ ಆಗಿಲ್ಲ. ಕೆಲವೊಂದು ಜಮೀನುದೊಳಗೆ ಅಂತಂದ್ರೆ ಎಂಕಪ್ಪ, ದುರ್ಗಪ್ಪ, ಗಾಡಿವಾಡ, ಸಾಕಿನ ಶಿರ್ವಾಳ 230 ಹಿಸಾ 4 ಎಕರೆ ಜಮೀನು ಪೂರ್ತಿ ಮುಳುಗಡೆ ಆಗ್ಯದ ಭೀಮಾ ಹಿನ್ನೀರಿನಿಂದ. ಆದರೆ ಅಧಿಕಾರಿಗಳು, ಕರ್ನಾಟಕ ನೀರಾವರಿ ನಿಗಮದ ಅಧಿಕಾರಿಗಳು ಇವತ್ತಿನವರೆಗೆ ಸರ್ವೆ ಹಬ್ಬದಲ್ಲಿ 10 ವರ್ಷದಿಂದ ಪರಿಹಾರಕ್ಕೆ ನಮಗೆ ದಾಖಲೆಗಳನ್ನು ಸಲ್ಲಿಸಿಲ್ಲ ಮತ್ತು ಪರಿಹಾರ ಕೊಟ್ಟಿಲ್ಲ. ಮತ್ತು ಇದರಂತೆ ಇನ್ನೂ 10 ಜನ ಪರಿಶಿಷ್ಟ ಜಾತಿಯವರಿಗೆ ಸಣ್ಣ ಪುಟ್ಟ 10 ಗುಂಟೆ 5 ಗುಂಟೆ ಜಮೀನುಗಳು ಕೂಡ ಆದರೂ ಹೆಚ್ಚುವರಿ ಸ್ವಾಧೀನಪಡಿಸ್ಕೊಳ್ಬೇಕಂತೇಳಿ ನಾವು ಮನವಿ ಸಲ್ಲಿಸಿದ್ರೆ ಇವತ್ತಿನ ತನಕ ಸರ್ವೆ ನೆಪದಲ್ಲಿ ಮುಂದೆ ಹಾಕ್ತಾ ಬಂದಾರ. ಇದು 5 ವರ್ಷದಿಂದ ನಡೆದದ. ಸ್ವಜನ ಪಕ್ಷಪಾತದಿಂದ ಉದ್ದೇಶಪೂರ್ವಕವಾಗಿ ನಮ್ಮ ತುಂಡು ಭೂಮಿನ ಸರ್ಕಾರ ಕೊಟ್ಟಂಥ ಕೆಲವೊಂದು ತುಂಡು ಭೂಮಿಗಳನ್ನು ಪರಿಶಿಷ್ಟ ಜಾತಿ ಜನಾಂಗದವರಿಗೆ ಇರುವಂಥ ಜಮೀನುಗಳನ್ನು ಅಕ್ವೈರ್ ಮಾಡಿಕೊಂಡು ನಮ್ಮ ರೈತರ ಗಮನಕ್ಕೆ ಬರದೇ ಇಂಥದ್ದು ಕೆನಾಲ್ಗಳನ್ನೇ ನಿರ್ಮಿಸಿದ್ದಾರೆ ಮತ್ತು ಭೀಮಾ ಹಿನ್ನೀರಿನಿಂದ ಮುಳುಗಡೆಯಾಗಿದೆ. ಇವರು ಅಧಿಕಾರಿಗಳಿಗೆ ನಾವು ಸಾಕಷ್ಟು ಸಲ ಸುಮಾರು 10 ವರ್ಷಗಳಿಂದ ಫಲಾನುಭವಿ ಆದಂಥವರು ಅಧಿಕಾರಿಗಳು ಜೊತೆಗೆ ದಿನಾಲೂ ಆಫೀಸ್ಗೆ ಅಲಿದಾಡ್ತೀವಿ. ಮತ್ತು ನಾವು ಕೂಡ ಸಂಘಟನಾ ಪರವಾಗಿ ಸಾಕಷ್ಟು ಹೋರಾಟಗಳ ಮೂಲಕ ಈ 2016ರಿಂದ ನಿರಂತರವಾಗಿ ವರ್ಷಕ್ಕೊಮ್ಮೆ ನಾವು ವಿವಿಧ ಸಂಘಟನೆಗಳ ಮೂಲಕ ಜನಪರ ಸಂಘಟನೆಗಳು ಒಟ್ಟಾಗಿ ಸರ್ಕಾರದ ಗಮನಕ್ಕೆ ತರ್ತೀವಿ. ಆದರೂ ಕೂಡ ಸರ್ಕಾರ ಕೇಳಿಸ್ಕೊಳ್ತಾ ಇದೆಯಲ್ಲ. ಇಂಥ ಒಂದು ದುರಂತವನ್ನು ನಾವು ಇವತ್ತು ಅಧಿಕಾರಿಗಳು ಒಂದು ಅನ್ಯಾಯವನ್ನು, ರೈತರಿಗೆ ಮಾಡಿದಂಥ ಅನ್ಯಾಯವನ್ನು, ಪರಿಶಿಷ್ಟ ಜಾತಿಯವರಿಗೆ ಮಾಡಿದಂಥ ಅನ್ಯಾಯವನ್ನು ಬಹಿರಂಗ ಮಾಡಬೇಕು, ಸರ್ಕಾರದೊಂದು ಗಮನಕ್ಕೆ ತರಬೇಕು ಅನ್ನೋ ಒಂದು ಉದ್ದೇಶದಿಂದ ದಿನಾಂಕ 10/2/2025ರಂದು ಸೋಮವಾರ ದಿವಸ ಅಫ್ಜಲ್ಪುರ ನಗರದ ಅಂಬೇಡ್ಕರ್ ಸರ್ಕಲ್ ಹತ್ತಿರ ನಿರಂತರ ಧರಣಿ ಮಾಡುವ ಮೂಲಕ ನಾವು ಅಧಿಕಾರಿಗಳ ಒಂದು ಬೇಡಿಕೆಯನ್ನು ಅಧಿಕಾರಿಗಳ ಮುಂದೆ ಬೇಡಿಕೆಯನ್ನು ಇಡ್ತಾ ಇದ್ದೀವಿ. ಈ ಬೇಡಿಕೆ ಈಡೇರೋವರೆಗೂ ನಾವು ಸತ್ಯಾಗ್ರಹದಿಂದ ಹಿಂದೆ ಸರಿಯೋದಿಲ್ಲ. ನಮಗೆ ನ್ಯಾಯ ಸಿಗುವವರೆಗೂ ನಾವು ಆ ಸತ್ಯಾಗ್ರಹದಲ್ಲೇ ಇರ್ತೀವಿ ನಿರಂತರ ಅನ್ನೋಂಥ ಮಾತನ್ನು ತಮ್ಮ ಗಮನಕ್ಕೆ ಬಯಸ್ತೀವಿ ಮತ್ತು ತಮ್ಮ ಸಹಕಾರವನ್ನು ನಾವು. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ.
ಮೊಬೈಲ್ ನಂಬರ್ 9066906614 ಅಥವಾ 8472360239.